ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಮೆಂತ್ಯ ಕಾಳನ್ನ ಕುದಿಸ್ಬಿಟ್ಟು ಅದರದ್ದು ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ವೀಕ್ಲಿ ಟ್ವೈಸ್ ಕುಡಿಯುವಂಥದ್ದು ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಮೆಂತ್ಯಕಾಳನ್ನ ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆಲ್ಲ ಹೋಗಬೇಡಿ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು 2 ಲೋಟ ನೀರನ್ನ 1 ಗ್ಲಾಸ್ ನೀರಾಗೋವರೆಗೂ ಕುದಿಸ್ಬಿಟ್ಟು ಸೊ ತಣ್ಣಗಾದ್ಮೇಲೆ ಅಂದರೆ ಉಗುರು ಬೆಚ್ಚಗೆ ಇರುತ್ತಲ್ವ ಆ ಟೈಮಲ್ಲಿ ಕುಡೀರಿ. ಆ್ಯಂಡ್ ಆ ಮೆಂತ್ಯಕಾಳನ್ನ ಚೆನ್ನಾಗಿ ಜಗ್ದು ನುಂಗಬೇಕು. ಕಹಿ ಅಂತ ಬಿಸಾಕೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ಒಳ್ಳೆ ರಿಸಲ್ಟ್ ಕೂಡ ಇದರಲ್ಲಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ವಲ್ಪ ಲೈಟಾಗಿ ಕಹಿ ಅನಿಸ್ಬೋದು, ಬಟ್ ತಿಂತ ಕಹಿ ಎಲ್ಲ ಹೊರಟೋಗುತ್ತೆ. ಸೊ ನೀವು ಕೂಡ ನಿಮ್ಗೆ ಏರ್ ಫಾಲ್ ಆಗ್ತಾಯಿದ್ರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಬೆಳಗ್ಗೆನೇ ಎಲ್ಲ ಪೂಜೆ ಆಯಿತು. ಶುಕ್ರವಾರ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿದೆ. ಆ್ಯಂಡ್ ಇವಾಗ ಅಮ್ಮ ತಿಂಡಿಗೆ ರಾಗಿ ರೊಟ್ಟಿ ಮಾಡಿತ್ತು, ನಾನು ಚಟ್ನಿ ಮಾಡಿದೆ. ಇದು ಗೊಡ್ಗಾರ ಅಂತಾರಲ್ಲ ಆ ಥರ ಚಟ್ನಿ ಇದು ಹಸಿಮೆಣ್ಸಿನ್ಕಾಯಲ್ಲಿ ಮಾಡಿರೋವಂಥದ್ದು. ಆ್ಯಂಡ್ ಅದ್ರ ಜೊತೆ ತುಪ್ಪ. ಸೊ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಒಂದು 10:30-11 ಗಂಟೆ ಸಮಯದಲ್ಲಿ ತಿನ್ನೋ ಅಂಥದ್ದು. ಅಂದರೆ ಯಾಕಂದರೆ ನಾನು ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ನಾನು ಜೀನಿ ತಗೊಳ್ತೀನಿ. ಸೊ ಹೊಟ್ಟೆ ಹಶ್ವಾದಾಗ ಆವಾಗ ಮಾಡ್ಕೊಂಡು ತಿನ್ನೋ ಅಂಥದ್ದು. ಮಧ್ಯಾಹ್ನ ಎಲ್ಲ ನಾನು ತುಂಬ ಚೆನ್ನಾಗಿ ಊಟ ಮಾಡ್ತೀನಿ ಹೊಟ್ಟೆ ತುಂಬ. ಸೊ ಮಾರ್ನಿಂಗು ಈವ್ನಿಂಗ್ ಮಾತ್ರ ಸ್ವಲ್ಪ ನೋಡಿಕೊಂಡು ಲೈಟಾಗಿ ತಿನ್ನೋ ಅಂಥದ್ದು. ಆ್ಯಂಡ್ ಈ ಕಡೆ ಪಾಪು ಮೊಟ್ಟೆ ಬೇಕು ಅಂತ ಇದ್ಲು. ಸರಿ ಎಗ್ ರೈಸ್ ಆದರೂ ಮಾಡಿಕೊಡೋಣ ಅಂತೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ ಆ್ಯಂಡ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು ಇಷ್ಟು ಹಾಕ್ಬಿಟ್ಟು ಅವಳಿಗೆ ಸಿಂಪಲ್ಲಾಗಿ ಅವಳಿಗೆ ಮಾತ್ರ ಮಾಡಿಕೊಡ್ತಾ ಇರೋವಂಥದ್ದು. ಇಲ್ಲ ಆಲ್ರೆಡಿ ಕೂತ್ಕೊಂಡಿದ್ದಾಳೆ ಕಾಯ್ಕೊಂಡು ನನಗೆ ಎಗ್ ರೈಸ್ ಬೇಕು ಅಂತ ಹೇಳ್ಬಿಟ್ಟು. ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಅಮ್ಮ ಅಂದ್ಕೊಂಡು. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಅಂದ್ರೇ ಹಂಗೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಇವಾಗ ಪಾಪುಗೆ ಎಗ್ ರೈಸ್ ರೆಡಿ ಆಯಿತು. ಈಗ ಅವಳಿಗೆ ಹಾಕ್ಕೊಡ್ತೀನಿ ತಿಂಡಿಗೆ. ಫಸ್ಟ್ ಟೈಮ್ ಮಾಡಿದ್ದು ಅಂದರೆ ಏನೋ ವರ್ಷಕ್ಕೆ ಒಂದು ಸಲನೋ ಇಲ್ಲ 2 ವರ್ಷಕ್ಕೆ ಒಂದು ಸಲ ಮಾಡ್ಬೋದು ನಮ್ಮ ಮನೇಲಿ ಎಗ್ ರೈಸು ಅಷ್ಟು ಮನೇಲಿ ಮಾಡಲ್ಲ. ಪಾಪಗೆ ಬೇಗ ಮೊಟ್ಟೆ ಕೇಳ್ತಾ ಇಲ್ಲ, ಸರಿ ಅಂತ ಮಾಡಿಕೊಟ್ಟೆ. ಸೊ ಈಗ ಅವಳಿಗೆ ತಿನ್ನಿಸ್ತೀನಿ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ತಾಳೆ. ಸೊ ಪಾಪಗೆ ತಿನ್ನಿಸ್ತೀನಿ ಹೇಗಿರುತ್ತೆ ಅಂತ ಅವಳು ಹೇಳ್ತಾಳೆ. ಹೇಳ್ತೀಯಾ? ಹೇಳಿ. ಚೆನ್ನಾಗೈತೆ? ಫಸ್ಟ್ ಹೇಳು ಹೆಂಗೈತೆ ಅಂತ. ಹೆಂಗೈತೆ? ಚೆನ್ನಾಗೈತಾ? ನಿಜ ಚೆನ್ನಾಯ್ತಾ? ನಿಜ ಚೆನ್ನಾಯ್ತಾ? ಚೆನ್ನಾಗಿಲ್ಲ? ತಿಂತಿರ್ತಾನೆ ಅಷ್ಟು ಖಾರ ಇಲ್ಲ, ಅಷ್ಟೇನು ಖಾರ ಹಾಕಿಲ್ಲ. ಅದಕ್ಕೆ ಬ್ಯಾಲೆನ್ಸ್ ಆಗಲಿ ಅಂತಲೇ ಮೆಂತ್ಯ ಸೊಪ್ಪು ಮೊಟ್ಟೆ ಜಾಸ್ತಿ ಹಾಕಿದ್ದೀನಿ. ತಗ ಸರಿ, ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಚೆನ್ನಾಗಿತ್ತಲ್ಲ. ಹಾಗೆ ಸಂಜೆ ಮಕ್ಕಳನ್ನ ಪಾರ್ಕ್ ಹತ್ರ ಕರ್ಕೊಂಬಂದ್ವಿ. ಇಲ್ಲಿ ನಮ್ಮ ಮನೆ ಹತ್ರನೇ 2 ಪಾರ್ಕ್ ಇದೆ. ಸೊ ಅಲ್ಲಿಗೆ ಕರ್ಕೊಂಬಂದ್ವಿ ಆಟ ಆಡಿಸೋದಕ್ಕೆ. ಸೊ ಅವಳಿಗೆ ಪಾರ್ಕಲ್ಲಿ ಆಟ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮ ಹೋಗೋಣ ಅಂತ ಇರ್ತಾಳೆ ಯಾವಾಗಲೂ. ಸೊ ಹಾಗಾಗಿ ಸಂಜೆ ಟೈಮ್ ಹಾಗೆ ಕರ್ಕೊಂಡು ಬರ್ತೀವಿ. ಸೊ ಡೈಲಿ ಕರ್ಕೊಂಬರ್ಬೋದು. ಅವಳಂತೂ ಹೆವಿ ಮಣ್ಣಲ್ಲಿ ಆಟ ಆಡ್ತಾ ಇರ್ತಾಳೆ, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ತಾಳೆ. ಸೊ ಹಾಗಾಗಿ ಯಾವಾಗಾರ ಒಂದು ಸಲ ಕರ್ಕೊಂಬರ್ತೀನಿ ಅಷ್ಟೇ. ಆ್ಯಂಡ್ ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದರೆ ಮೊಬೈಲ್ ಕಮ್ಮಿ ನೋಡ್ತಾರೆ ಅಂತ ನನ್ನ ಅನಿಸಿಕೆ. ಸೊ
ಪರವಾಗಿಲ್ಲ ಹೋಗಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಪಾರ್ಕ್ ಹತ್ರ ಬಂದ್ವಿ. ಸೊ ಪಾರ್ಕಲ್ಲಿ ಎಲ್ಲ ಥರದ ಗೇಮ್ಸ್ ಇರ್ತವೆ ಮಕ್ಕಳಿಗೆ. ಸೊ ಆಟ ಆಡ್ತಾಯಿದ್ರು ಎಲ್ಲ ಮಕ್ಕಳು ಕೂಡ. ಸೊ ಇವಳಿಗೂ ಈ ಥರ ಜಾರಬಂಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದನ್ನು ಯಾವಾಗಲೂ ಆಡ್ತಾ ಇರ್ತಾಳೆ. ಆಮೇಲೆ ಉಯ್ಯಾಲೆ ಬೇಕು ಅಂತ ಇರ್ತಾಳೆ. ಇದರಲ್ಲಿ ಈ ಪಾರ್ಕಲ್ಲಿ ಉಯ್ಯಾಲೆ ಅನ್ನೋದೇನು ಇಲ್ಲ. ಸೊ ಜಸ್ಟ್ ಇದು ಮೇನು ಜಾಸ್ತಿ ಇದನ್ನೇ ಆಡೋದವಳು. ಸೊ ಹಾಗಾಗಿ ಕರ್ಕೊಂಬಂದ್ವಿ. ಒಂದು 1/2 ಏನೋ ಆಟ ಆಡಿದರು. ಆಮೇಲೆ ಮನೆಗೆ ಹೋದ್ವಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಗೈಸ್, ಒಂದು ಪಾರ್ಸಲ್ ಬಂದಿತ್ತು. ಮೇ ಬಿ ಇದು ಮಿರರ್ ಅನಿಸುತ್ತೆ. ಮಿರರ್ ಆರ್ಡ್ರ್ ಮಾಡಿದ್ದೆ. ಸೊ ಓಕೆ ಗೈಸ್, ಮೀಶೋದಲ್ಲಿ ಒಂದು ಮಿರರ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಫೈನಲಿ ಬಂತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಗಿದೆ ಏನು ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ವಿಜಯಕ್ಕ ಅವರೆಕಾಳು ಸಾರು ಮುದ್ದೆ ಮಾಡಿದ್ದು ಊಟ ಮಾಡಿಕೊಂಡು, ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.